ಗುರುಗಳೇ ನಮಸ್ಕಾರ. ಹಲವಾರು ವರ್ಷಗಳಿಂದ ತಾವು ಅನೇಕ ಪೂಜೆಗಳು ಮಾಡ್ಕೊಂಡಿದ್ದೀರಾ. ಈ ವರ್ಷದಲ್ಲಿ ಯಾವ ಪೂಜೆ ಹಮ್ಮಿಕೊಂಡಿದ್ದೀರಾ ಗುರುಜಿ, ಸ್ವಲ್ಪ ಹೇಳಿ. ಎಲ್ಲರಿಗೂ ನಮಸ್ಕಾರ. ಗೌತಮ್ ಗುರುಜಿ ಮಾಡುವಂತಹ ಅನಂತ ವಂದನೆಗಳು. ಪ್ರತಿ ವರ್ಷದ ಹಾಗೆ ಈ ವರ್ಷ ನೂತನ ಪ್ರಾರಂಭವಾಗ್ತಕ್ಕಂತಹ ಪರಾಭವನಾಮ ಸಂವತ್ಸರ ಅಂತ ಬರ್ತಾ ಇದೆಯಪ್ಪ. ಹಾಗಾಗಿ ಆ ಪರಾಭವನಾಮ ಸಂವತ್ಸರದಲ್ಲಿ ಮಹಾ ಚಂಡಿಕಾ ಯಾಗವನ್ನು ಮಾಡ್ತಿದ್ದೇನೆ, ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡ್ತಿದ್ದೇನೆ, ಮತ್ತು ಅಶ್ವಥ ವಿವಾಹವನ್ನು ಸಾಮೂಹಿಕವಾಗಿ ನಾನು ಏರ್ಪಡಿಸಿದ್ದೇನೆ. ಮೊದಲನೇದಾಗಿ ಚಂಡಿಕಾ ಹೋಮದ ಬಗ್ಗೆ ವಿವರಣೆ ಅಂದರೆ, ಸರ್ವೇ ಜನಃ ಸುಖಿನೋ ಭವಂತು ಸಮಸ್ತಃ ಸನ್ಮಂಗಳಾನಿ ಭವಂತು ಅಂತ ಕರಿತೀವಿ. ಅಂದರೆ ಎಲ್ಲ ಜನರಿಗೋಸ್ಕರ, ಈ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಚಂಡಿಕಾ ಹೋಮವನ್ನು ಸಾಮೂಹಿಕವಾಗಿ ಮಾಡ್ತಿದ್ದೇನೆ. ಎರಡನೇ ವಿಷಯ ಅಂದರೆ ವಧುವರರು ಅಂತ ಕರಿತೀವಿ. ಅಂದರೆ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವರವರ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣುಮಕ್ಕಳಿಗೆ ಕುಜದೋಷಗಳು, ಮಂಗಳ ದೋಷಗಳು ಮತ್ತು ಕಲತ್ರ ದೋಷಗಳು ಅಂತ ಕರಿತೀವಿ. ಈ ಎಲ್ಲ ದೋಷಗಳ ಪರಿಹಾರಕ್ಕೋಸ್ಕರ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡ್ತಿದ್ದೇನೆ. ಮೂರನೇದಾಗಿ ಅಶ್ವಥ ವಿವಾಹ ಅಂತ ಕರಿತೀವಿ. ಅಂದರೆ ಯಥೇಚ್ಛವಾಗಿ ಜನಕ್ಕೆ ಇವತ್ತು ಸಂತಾನಕ್ಕೆ ತೊಂದರೆಗಳಾಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅದನ್ನೆಲ್ಲ ಸತಿಪತಿ ಕಲಹ ಅಂತ ಕರಿತೀವಿ. ಅದನ್ನೆಲ್ಲ ನಿವಾರಣೆಗೋಸ್ಕರ ಆ ಒಂದು ಅಶ್ವಥ ವಿವಾಹವನ್ನು ಸಾಮೂಹಿಕವಾಗಿ ನಾನು ಏರ್ಪಡಿಸ್ತಾ ಇದ್ದೀನಿ. ಹಾಗೆಯೇ ಈ ಪೂಜೆಗೆ ಏನೇನು ಸಾಮಗ್ರಿ ತರಬೇಕು ಮತ್ತು ಪೂಜೆ ಎಲ್ಲಿ ನಡೆಯುತ್ತೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ ಗುರುಜಿ. ಹೌದು, ಮೊದಲನೇದಾಗಿ ಮಂಗಳ ದ್ರವ್ಯಗಳು ಅಂತ ಕರಿತೀವಿ. ಅಂದರೆ ಅರಿಶಿನ, ಕುಂಕುಮ, ಗಂಧ, ವಿಭೂತಿ, ಬಳೆ, ಬ್ಲೌಸ್ ಪೀಸ್ ಆಗಿರ್ಬೋದು, ಇದನ್ನೆಲ್ಲ ಮಂಗಳ ದ್ರವ್ಯಗಳು ಅಂತ ಕರಿತೀವಿ. ಅದನ್ನೆಲ್ಲ ತರಬೇಕಾಗ್ತದೆ. ಎರಡನೇದು, ಈ ಪೂಜೆ ನಡೆಯುವಂತಹ ಸ್ಥಳ ಆದಿಶಕ್ತಿ ಯಲ್ಲಮ್ಮ ದೇವಸ್ಥಾನ, ಗೋಪಾಲ್ಪುರ, ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಇದು ಬರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಚೇರಿ ವಿಳಾಸಕ್ಕೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು. ಲೋಕ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ಹರಿ ಓಂ ಸ್ವಸ್ತಿ.